branch current is equal to a statement ಬರ್ದು ಬಿಡ್ರಿ last step. Finished? Yeah. A network of resistances is connected to a 16 volt battery with 16 volt battery with internal resistance of 1 ohm as shown. Internal resistance of 1 ohm as shown. Bit A. Compute the equivalent resistance of the network. Compute the equivalent resistance of the network. Bit B. Obtain the current in each resistor. Next, bit C. Obtain the voltage drops that is VAB, VBC, and VCD. Okay, draw the circuit. Don't talk. Internal resistance is there, it should be written near the cell, or symbolically we can also indicate. It is given as 1 ohm. This is 4, 1, 12, 6. This is CD, BC, AB. Yes. ಇಂಟರ್ನಲ್ ರೆಸಿಸ್ಟೆನ್ಸ್ ನಾವು ಇಲ್ಲೇ ಕಾಮ ಕೊಟ್ಟು 1 ಓಮ್ ಅಂತಲೂ ಬರೆದ್ರೆ ಆಯಿತು, ಬಟ್ ತೋರಿಸ್ತೀನಿ ಈ ಸತಿ ಅಷ್ಟೇ. EMF is given, internal resistance is given. A cell which converts chemical energy into electrical energy. It is neither a source of charge nor a source of energy. It is an energy converter. This is our next concept. ನೆಕ್ಸ್ಟ್ ಥಿಯರಿನಲ್ಲಿ ಇದೆ, ನಾವು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀವಿ. ಸೊ EMF ಎಷ್ಟು ಕೊಟ್ಟರು? 16 ವೋಲ್ಟ್. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟದ ಸೆಲ್ಗೆ? 1 ohm. Circuit is like this. Now what is your first bit? What is asked? Equivalent resistance. How these two resistors are? Parallel. 4 parallel. 2 ohm. 3 ohm. Series 3 ohm. 2 ohm in series. Then what is this? R1 R2 divided by R1 plus R2. What is the answer? And then what is R equivalent? Whether you are getting 7 ohm? 7 ohm. Yes. We got R equivalent. ಕೆಳಗೆ ಇನ್ನೊಂದು ಮ್ಯಾಲಿಂದು ಸರ್ಕ್ಯೂಟ್ದು ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿವಿ ನಾವು. ಓಕೆ, ಇಫ್ ವಿ ನೇಮ್ ದ ಟರ್ಮಿನಲ್ಸ್ ಆಸ್ X and Y. Okay, now you are clear? Very good. You are clear with R, X, Y. Next, calculate total current. ಈಗ ನೀವು ಅಂದಿದ್ದನ್ನು ಇಲ್ಲಿ ಇನ್ಕ್ಲೂಡ್ ಮಾಡೋಣ. ಓಮ್ಸ್ ಲಾ ಏನು ಹೇಳ್ತದೆ? V is equal to IR. I is nothing but ಇಲ್ಲಿ ನೋಡ್ರಿ, ಟೋಟಲ್ ಕರೆಂಟ್ I is nothing but E divided by ಕ್ಯಾಪಿಟಲ್ R. E ಬಂತು ಪ್ಲಸ್ ಸ್ಮಾಲ್.
ಡಿರೈವ್ ಮಾಡಮು ಹೇಳಿನಲ್ಲ, ಈ ಕಾನ್ಸೆಪ್ಟ್ ಬಂದಾಗ ನೆಕ್ಸ್ಟ್ ಕಾನ್ಸೆಪ್ಟ್ ಇಮಿಡಿಯೇಟ್ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗ್ತದೆ. ಯಾವ ಕ್ಲಿಯರ್? ವಾಟ್ ಈಸ್ ಟೋಟಲ್ ಕರೆಂಟ್ ಫಾರ್ ದ ಸಿಂಪಲ್ ಸರ್ಕ್ಯೂಟ್? ಕ್ಯಾಪಿಟಲ್ ಇ. ಸೆಲ್ ಇದ್ದಾಗ ಕ್ಯಾಪಿಟಲ್ ಇನೂ ಇರಬೇಕು ವಿತ್ ರೆಸ್ಪೆಕ್ಟ್. ಈ ಕ್ವೆಶನಲ್ಲಿ ನಿಮಗೆ ನೆಗ್ಲಿಜಿಬಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಯು ಆರ್ ನಾಟ್ ಟೇಕಿಂಗ್ ದಟ್ ಸ್ಮಾಲ್ ಆರ್, ಬಟ್ ಇಫ್ ದಿಸ್ ಇಸ್ ನಾಟ್ ನೆಗ್ಲಿಜಿಬಲ್, ಹಿಯರ್ ವಿ ಆರ್ ಹ್ಯಾವಿಂಗ್ ದ ವ್ಯಾಲ್ಯೂ ಆಫ್ ಸ್ಮಾಲ್ ಆರ್, ದೆನ್ ಈಕ್ವಿವ್ಯಾಲೆಂಟ್ ಅಲ್ಲ. ವಾಟ್ ಇಸ್ ದಿಸ್ ಚಿಲ್ಡ್ರನ್ ಇನ್ ಡಿನಾಮಿನೇಟರ್? ಈಕ್ವಿವ್ಯಾಲೆಂಟ್. ನಿಮ್ಮ ಪ್ರಕಾರ ಅಲ್ಲ, ಕ್ಯಾಪಿಟಲ್ ಆರ್ ಎಕ್ಸ್ ವೈ ಪ್ಲಸ್ ನೀವು ಹೇಳಿರಲ್ಲ ಸ್ಮಾಲ್ ಆರ್ ಆ್ಯಡ್ ಮಾಡ್ಬೇಕು ಮಿಸ್ ಅಂತ, ಹೌದಿಲ್ಲ? ಯಾ, ದೆನ್ ಐ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಈ 16 ಡಿವೈಡ್ ಬೈ 7 ಪ್ಲಸ್ 1 ಆನ್ಸರ್. ಹಾಂ, ಮುಂದೆ ಮುಂದೇನು ಮಾಡ್ತೀವಿ? ವೀರೇಶ ನಿಂದ್ರು, ಟೋಟಲ್ ಕರೆಂಟ್ ಈಸ್ ಐ. Now you are asked to find current through each resistor. Now total current is 2 ampere. Here the resistance value is 4. Here also 4. How current will branch? Equally. Very good. And what is the current through 4 ohm above? 1 ampere. Now this current I1 is 1 ampere. This is also 1 ampere. Now here 2 ampere because I once again series current is same, path is same. Next. ವೀರೇಶ, ಕರೆಂಟ್ ಥ್ರೂ 12 ಓಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಏನು ಮಾಡ್ತೀಯಪ್ಪ? ಹೌದಿಲ್ಲ? ಯೂಸ್ ದ ಕಾನ್ಸೆಪ್ಟ್ ಆಫ್ ಬ್ರಾಂಚ್ ಕರೆಂಟ್. ಯೂಸ್ ದ ಕಾನ್ಸೆಪ್ಟ್ ಆಫ್, ಡಿಡ್ ಯು ಗೆಟ್? ಶಾಲ್ ಐ ಲೀವ್ ದ ಚಾಕ್? ಕಂಟಿನ್ಯೂ. ವೆರಿ ಗುಡ್. ಟ್ರೈ ಮಾಡ್ತೀರಿ? ಎಸ್. ಆಮೇಲೆ ವೆರಿಫೈ ಮಾಡೋಣ ಅಂತ ಟ್ರೈ ಮಾಡಿರಿ. ಕರೆಂಟ್ ಥ್ರೂ 4 ಓಮ್. ನಾನು ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಬರೀತೀನಿ, ರೈಟ್ ಹ್ಯಾಂಡ್ ಸೈಡ್ ನೀವು ಬರ್ಕೋತಾ ಹೋಗ್ರಿ. ಫಾರ್ಮುಲಾ ಬರೆದು ಬರೀರಿ. ಕೂಲಾಗಿ ಯಾರಿಗೆ ಬೇಕು ಇನ್ನೊಮ್ಮೆ ಬೇಕಾದರೆ ಕ್ವಶನ್ ರೀಡ್ ಮಾಡ್ಕೊರಿ, ಬಟ್ ಕರೆಕ್ಟ್ ಮಾಡಿರಿ. ಕರೆಂಟ್ ಥ್ರೂ 1 ಓಮ್ ತನಕ ನೀವು ಹೇಳಿಬಿಟ್ಟಿರಿ, ಮುಂದಿಂದ ಅಷ್ಟೇ ಉಳಿದದ. ಎಷ್ಟು ಬಂತು? ಥ್ರೂ 12 ಓಮ್ ಎಷ್ಟು ಬಂತು? 2/3. ಕೆಳಗಡೆ ಟೋಟಲ್ ಎಷ್ಟಾಯಿತು? ವಾಪಸ್ ಮತ್ತೆ 2 ಬರ್ಲಿಕ್ಕತ್ತದ? ಟೋಟಲ್ ಮಾಡಿ ಚೆಕ್ ಮಾಡಿರಿ, ವಾಪಸ್ 2 ಬರಬೇಕು. ವೆರಿಫೈಡ್? ಎಸ್, ವೆರಿಫೈಡ್ನಾ? ನೋಡಿ ಬರಿಬಾಡ್ರಿ, ಕಲೀರಿ. ಕರೆಂಟ್ ಥ್ರೂ 4 ಓಮ್ 1 ಆಂಪಿಯರ್. ಟೋಟಲ್ ಕರೆಂಟ್ ಈಸ್ ಡಿವೈಡೆಡ್ ಈಕ್ವಲಿ ಆಸ್ ಆರ್ ಈಸ್ ಈಕ್ವಲ್ ಟು 4 ಓಮ್ ಈಸ್ ಸೇಮ್ ಅಲ್ಲ, ಮೇಲೆ ಕೆಳಗ. ಓಕೆ, ಕರೆಂಟ್ ಥ್ರೂ 1 ಓಮ್ the same 2 ampere. Current through 12 ohm 2 by which formula you have used? Current through 12 ohm is main current into resistance 6 ohm divided by 12 plus 6 R1 plus R2. You are getting so much. Next, current through 6 ohm 4/3 ampere. Total ಮಾಡಿದ್ರೆ 2 ವಾಪಸ್ ಬಂತಾ? ಎಸ್, ಬಂದಿದ್ದು 2. ಬರೀರಿ ಲಾಸ್ಟ್. ಇಲ್ಲಿನಿಂದ ಕ್ಯಾಲ್ಕುಲೇಟ್ ಮಾಡಿವಿ, ಆದರೆ ಇಲ್ಲಿ ಬಂದಿದ್ದು ಬರೆದು ಬಿಡ್ರಿ. ಆಮೇಲೆ ಇನ್ನೊಂದು ಉಳಿದಲ್ಲ, ಯು ಆರ್ ಆಸ್ಕ್ಡ್ ಟು ಫೈಂಡ್ ಪೊಟೆನ್ಷಿಯಲ್ ಡ್ರಾಪ್ಸ್, ಇಸ್ಂಟ್ ಇಟ್? ಯು ಆರ್ ಆಸ್ಕ್ಡ್ ಟು ಫೈಂಡ್ ಪೊಟೆನ್ಷಿಯಲ್ ಡ್ರಾಪ್ ಅಕ್ರಾಸ್ ಎ ಬಿ, ವಿ ಎ ಬಿ. ಹೋಮ್ಸ್ ಲಾ ಅಪ್ಲೈ ಮಾಡಿರಿ ಎಲ್ಲ ಕಡೆ. ಕ್ಯಾಲ್ಕುಲೇಟ್ ವಿ ಎ ಬಿ. ಅಕ್ರಾಸ್ ಎ ಬಿ V is equal to IR. I is 2. What is RAB? Isn't it? 2. So it is 4 volt. ಹೌದಿಲ್ಲ? ಟೋಟಲ್ ಕರೆಂಟ್ ತಗೋಬೇಕಲ್ಲ? ಯಾ. V is nothing but IR. I1 ತಗೋಬೇಕಲ್ಲ?
potential drop across VB. Yeah, total resistance you take, total current you take. Yeah, next VCD, VBC. What is VBC? I you are taking as 2. What is effective resistance there? 4 ಅಲ್ಲ 4 ಅಲ್ಲ 8 ವೋಲ್ಟಾ ಟೋಟಲ್ ಎಷ್ಟಾಯಿತು? 14. Total current is 2, total resistance is 2, 8, 14 ಆಯಿತಾ? ಮತ್ತೆ ಎಲ್ಲಿ ಉಳಿದ ಇನ್ನೊಂದು ಇನ್ನು ಕ್ಯಾಲ್ಕುಲೇಷನ್ ಬರಬೇಕಲ್ಲ ನಮಗೆ. 16 ವೋಲ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅದ. ಯಾ V428 ಇದು 428 ನಮಗೆ ಕ್ಯಾಲ್ಕುಲೇಷನ್ ಬರಬೇಕಲ್ಲ ಆ್ಯಕ್ಚುಲಿ, ಬಿಕಾಸ್ ವಿ ನೋ ಇನ್ ಸೀರೀಸ್. ಇದು ಒಂದು ಸೀರೀಸ್ ಅಂತ ತೊಗೊಂಡ್ರೆ R1 R2 R3 ಅಂತ ತೊಗೊಂಡ್ರೆ V1 + V2 + V3 ಶುಡ್ ಬಿ ಅವರ್ ಬ್ಯಾಟ್ರಿ ಪೊಟೆನ್ಷಿಯಲ್. ಹೌದಿಲ್ಲ? ವೆರಿಫೈ ಯಾಕಾಗಿಲ್ಲ? ಇಟ್ ಈಸ್ ಆಫರಿಂಗ್ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್. ಅಲ್ಲಿ ಡ್ರಾಪ್ ಆಯ್ತಲ್ಲ ಪೊಟೆನ್ಷಿಯಲ್ ಮತ್ತೆ. ಎಸ್, write this. Given n resistors, each of resistance, n resistors, each of resistance capital R, how will you combine them to get, how will you combine them to get? First bit, question is lengthy. First bit, maximum and minimum effective resistance, maximum and minimum effective resistance. Second bit, alla continue madri. First bit only you are continuing. What is the ratio of maximum to minimum resistance? What is the ratio of maximum to minimum resistance? What is the ratio of maximum to minimum resistance? Right? Yeah. Next, B. Given the resistances of 1 ohm, 2 ohm and 3 ohm, 1, 2 and 3 ohm, how will you combine them to get an equivalent resistance of, how will you combine them to get an equivalent resistance of bit A 11/3 ohm, 11/3 ohm ಬರ್ದಿರಿ. ಎ ಬಿಟ್ ಏನು ಬರ್ದಿರಿ? 11/3 ohm. ಬಿ ಬಿಟ್ ಅಲ್ಲಿ ಬಿ ಮತ್ತು ಬಿ ಬಿಟ್ 5 ohm, 5 ohm. B bit, take it as 11/5, not 5, 11/5. C bit 6 ohm and D 6/11. D is 6/11. I'll repeat 11/3, 11/5, 6 and 6/11 in ohm. Next, main bit C. Determine the equivalent resistance of the network shown in figure. Draw this network. So 4 such elements are present. Here 1 ohm,
2 ಓಮ್. ಸಿ ಬಿಟ್ನಲ್ಲಿ ಮತ್ತು ಬಿಟ್ಟೆ ಅದ್ರದ್ದು ಫಸ್ಟ್ ಬಿಟ್ 1 2 3 4 5 ರೆಸಿಸ್ಟರ್ಸ್. ಎಲ್ಲ ಸೇಮಾ, ಎಲಿಮೆಂಟ್ ಸೇಮ್ ಅವ. 1 2 ಮತ್ತಿದು ಇದೇ ಬಿಟ್ಟು ನಂಬರ್ ಬರ್ಕೊಂಡು ಇದೇ ಸಾಲ್ವ್ ಮಾಡೋಣ ಮೊದಲ. ಯಾ ಸಿ ಅಲ್ಲ ಇದು ಸಿ ಮೇನ್ ಬಿಟ್ ಸರ್ಕ್ಯೂಟ್ ಅದಲ್ಲ, ಅದಕ್ಕೆ ಲಾಸ್ಟಿಗೆ ಹಾಕಿರೋದಿಲ್ಲ. ಸಿ ಅಂತ ಬರೆದು ಕಂಟಿನ್ಯೂ ಮಾಡಿರಿ. ನಾವು ಟೆಲ್ ಚೆಕ್ ದಿಸ್ ಎಲಿಮೆಂಟ್, ಫಸ್ಟ್ ಎಲಿಮೆಂಟ್. ಇವೆರಡು ಸೀರೀಸ್, ಎರಡು ಪ್ಯಾರಲಲ್. 1 + 1 2, 2 + 2 1 and 4 are in, 2 and 4 are in parallel. What is the answer? 4/3 ಅಂಥವು 4 ಎಲಿಮೆಂಟ್ ಸೀರೀಸ್ನಲ್ಲ, isn't it? ಇಂಟು 4 ಮಾಡಿಬಿಡ್ರಿ. 16/, ಮೇಡಮ್ ಬರೀರಿ. 1 ohm series with 1 ohm, 2 ohm, 2 ohm series with 2 ohm, 4 ohm, 2 parallel with 4, 4/3 ohm ಬಂತು. Such 4 same elements are connected in series, isn't it? So R equivalent is 4 times 1 element. Okay, simple adalla idu. When we open it, it is all 5 are 5 resistors are in series, therefore R equivalent is 5R. Okay, come to your first bit. What is first bit? A, ratio of maximum to, yeah, in case 1 maximum to minimum, when resistors are the equivalent resistance is set to be maximum, series connection iddaga, minimum parallel connection. Series iddaga maximum value ಏನದ? n ಇದ್ರೆ nr, parallel r/n. What is the ratio? Did you get? Yeah, n square is to 1. Okay, next ಇಲ್ಲಿ ಬರೀರಿ a ಬಿಟ್ ಅಂತ ಬರ್ಕೊಡ್ರಿ. ಅದು ಬರೆದ ಮೇಲೆ ನೆಕ್ಸ್ಟ್ ಬಿಟ್ ವಿಚಾರ ಮಾಡಿರಿ. What is next bit? Did you complete? R1 is 1 ohm, R2 is 2 ohm and 3. First bit ಎಷ್ಟು ಅದ? 11/3. Sit. Isn't it? Did you get? ಮಾಡ್ರಿ ಎಲ್ಲ ಮತ್ತೆ, ಹೌದಿಲ್ಲ? ವೆರಿಫಿಕೇಶನ್ ಇದು ಹೆಂಗೆ ನೋಡ್ರಿ, ಚೆಕ್ ಮಾಡೋದು ಇದು, ಟ್ರಯಲ್ ಆ್ಯಂಡ್ ಎರರ್. This is 1 2, call it as R1 R2, this as R3. ಪ್ಯಾರಲಲ್ ಇದ್ದಾಗ ಏನು ಬಂತು ಹೇಳ್ರಿ, ಇಲ್ಲಿ ಆರ್ ಪಿ ಏನು ಬಂತು? 2/3. 2/3 ಈಸ್ ನೌ ಇನ್ ಸೀರೀಸ್ ವಿತ್ 3. ನಾವು ಚೆಕ್ ದ ಆನ್ಸರ್. 11/, ಮುಗೀತು. ನೆಕ್ಸ್ಟ್ ಈಕ್ವಾಲೆಂಟ್ ಎಷ್ಟು ಬರಬೇಕಂತ? 11/, ನೋಡ್ರಿ ಹೆಂಗೆ ಬರ್ತದ. Very good. Did you get? Yes. R2 and R3
in parallel series with R1. Very good. Check. This will be verified. ಹೌದಿಲ್ಲ? ಇದು ಬರ್ಬೇಕು ನಮಗೆ ಈಕ್ವಲೆಂಟ್ ಏನು ಬರ್ಬೇಕು? ಇಷ್ಟು ಬರ್ಬೇಕು ಆನ್ಸರ್. ಯಾವ ಬರ್ತದೆ? ಎರಡು ಪ್ಯಾರಲಲ್ ಅಂತಂದರೆ ಆರ್ ಪಿ ಏನು ಬಂತು ನೋಡ್ರಿ, ಇಷ್ಟು ಬಂತು. ದಟ್ ಈಸ್ ಇನ್ ಸೀರೀಸ್ ವಿತ್ 1 ಓಮ್. ಎಷ್ಟು ಬರ್ತದೆ? 11/5 ಆರ್ ಈಕ್ವಿವ್ಯಾಲೆಂಟ್ ಓಮ್. All are in series. Yeah, next. All are in? Very good. ಕೇಳಾರ ಇಂಥದ್ದು ಆಬ್ಜೆಕ್ಟಿವ್ಸ್ ಕೇಳಾರ ಪ್ರೀವಿಯಸ್ ಇಯರ್ಸ್. maybe the last conceptual class you remember regarding temperature effect on resistivity and resistance, isn't it? So based on that TCR ಕಾನ್ಸೆಪ್ಟ್ ಮೇಲೆ ಕೆಲವು ಪ್ರಾಬ್ಲಮ್ಸ್ ನೋಡೋಣ. ಇನ್ನೂ ಏನೂ ಮುಗಿದಿಲ್ಲ, ಈಗ ಶುರು ಆಯಿತು ಅಂದಂಗೆ ಎಷ್ಟು ಮಾಡಿದ್ರೂ ಕಡಿಮೆ. ನಿನ್ನೆ ಮಾಡಿರಿ ನೀವು ಕೆಲವು, ನಿನ್ನೆ ಮೊನ್ನೆ ಮಾಡ್ಕೋತಾ ಬಂದಿರಿ ಹೌದಿಲ್ಲ? ಇನ್ನೂ ಅವ ಬ್ಯಾಂಕ್ ತೊಗೊಳಮು. ಹಾಂ, ಇದು ಒಂದು ಮಾಡಿರಿ. ಟೂ ಕಾಯಿಲ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ರೆಸಿಸ್ಟರ್ ಮೇಲೆ ಇದೊಂದು ಮಾಡಿರಿ, ಟ್ರೈ ಮಾಡಿರಿ. ಅಲ್ಲಿ ಬಿಟ್ಟು ಯು ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಹ್ಯಾವಿಂಗ್ ಎ ರೆಸಿಸ್ಟೆನ್ಸ್ ಆಫ್ two coils connected in series having a resistance of 18 ohm, having a resistance of ಎಷ್ಟು? 18 ohm, and when connected in parallel have a resistance of 4 ohm. Series ನಲ್ಲಿ ಎಷ್ಟು? 18, parallel ಎಷ್ಟು? 4 ohm. full stop ಕೊಟ್ಟು find the value of individual resistances of the coils. Did you get? 6 and 12. Very good. So another one same type. ಎಷ್ಟದ ಆನ್ಸರ್ ಬರ್ಕೋರಿ? R1 6, R2 12. Next, the resistance of two conductors in series is the resistance of two conductors in series is 40 ohm. How much it is? 40 ohm, and their resistances become 6.4 ohm when connected in parallel. ಎಷ್ಟಾಯಿತು ಪ್ಯಾರಲಲ್ನಲ್ಲಿ? 6.4 ohm when connected in parallel, right? Next, find the resistance of individual conductor. Find the resistance of individual conductor. Will you try? Yes. ಎರಡು ಮೆಥಡ್ಸ್ ಅವ ಈ ಪ್ರಾಬ್ಲಮ್ ಮಾಡಲಿಕ್ಕೆ. R1 + R2 ಮಾಡಿರಿ. R1 R2 ಡಿವೈಡೆಡ್ ಬೈ R1 + R2 ವ್ಯಾಲ್ಯೂ ಏನದ ಕಂಡುಹಿಡೀರಿ. ಐದರ್ ರೈಟ್ R1 ಇನ್ ಟರ್ಮ್ಸ್ ಆಫ್ R2 ಆರ್ R2 ಇನ್ ಟರ್ಮ್ಸ್ ಆಫ್ R1, ಅದು ಒಂದು ಮೆಥಡ್. ಅಥವಾ ಯು ನೋ ದಿಸ್ R1 - R2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು R1 + R2 ಹೋಲ್ ಸ್ಕ್ವೇರ್ ಮೈನಸ್ 4 ಟೈಮ್ಸ್ R1 R2, ಇನ್ನೊಂದು ಮೆಥಡ್. ಇದು ಯೂಸ್ ಮಾಡಿರಿ, ಆಮೇಲೆ ಇದು ಸಬ್ಸ್ಟಿಟ್ಯೂಟ್ ಮಾಡಿ, ಈಸಿ ಆಗ್ತದೆ. ಅಥವಾ ಇನ್ನೊಂದು ಮೆಥಡು ಅದ, R2 ಬರಿಬೇಕಂದ್ರೆ ಸಮಥಿಂಗ್ ಮೈನಸ್, ವಾಟ್ ಈಸ್ ಇಸ್ ಸಮಥಿಂಗ್ 40 ಅಲ್ಲ? ಎಷ್ಟು ಕೊಟ್ಟರು ಇಲ್ಲಿ? 40. ಪ್ಯಾರಲಲ್ನಲ್ಲಿ 6.4.
ಅಗಳೇ ಪ್ರಾಬ್ಲಮ್ ಫಾಸ್ಟ್ ಹೇಳಿರಿ, ಯಾಕೆ ವೈ ಸ್ಲೋ? ಫಾಸ್ಟ್ ಪ್ರಾಬ್ಲಮ್ ವಾಸ್ ಆಲ್ಸೋ ಸೇಮ್, isn't it? R1 + R2 ಅಂದರೆ 48 ರೀ. ಏನು ಬರ್ತದ? isn't it? 256. R1 × R2 ಇಷ್ಟು ಬಂತು, R1 + R2 ಇಷ್ಟದ, ಅಷ್ಟೇ ಬೇಕು ನಮ್ಗೆ. ಇದ್ರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಆರ್ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ನು ಮಾಡ್ಬೋದು. ತೋರ್ಸು, ಗಿವ್ ದಿಸ್. ಯು ಡಿಂಟ್ ಕಂಪ್ಲೀಟ್ ಮಾಡ್ಲಿಕ್ಕತ್ತೀರಿ? ಮಾಡಿರಿ, ಕರೆಕ್ಟಾಗಿ ಮಾಡಿ ಹೇಳ್ರಿ ಆನ್ಸರು. ಎಷ್ಟು ಬಂತು? 32/8. ವೆರಿ ಗುಡ್, 32/8. ಯು ವಾಂಟ್ ಟು ಟ್ರೈ ಕ್ವೆಶನ್ ನಂಬರ್ 7? ಯು ಗಾಟ್ ದಿಸ್ ಬ್ಯಾಂಕ್ ಆಲ್ ಆಫ್ ಯು? ಎಲ್ಲರ ಹತ್ರ ಅದಾನ ಇದು? ಇದೆಷ್ಟು ಬಂತು? 1024. ಎಷ್ಟಾಯಿತು? R1 - R2 5, R1 - R2 24. ದೆನ್ R1 - R2 ಗೊತ್ತದ, ಕಾಲ್ ಇಟ್ ಆಸ್ 2. R1 + R2 ಗೊತ್ತದ, ಕಾಲ್ ಇಟ್ ಆಸ್ 1. ಸಾಲ್ವ್ ದೆಮ್. ಎಷ್ಟು ಮಂದಿ ಬಂತು? 32/8. ವಿ ಆರ್ ಲೆಟ್ ದ್ಯಾಟ್ ದ ಫಸ್ಟ್ ಯೂನಿಟ್ ಕ್ವಶನ್ ಬ್ಯಾಂಕ್ ಈಸ್ ಗಿವನ್ ಟು ಯು. ಗೊತ್ತಾಯ್ತಾ? ಎಲೆಕ್ಟ್ರೋಸ್ಟಾಟಿಕ್ಸ್, ಚಾರ್ಜ್, ಫೀಲ್ಡ್, ಪೊಟೆನ್ಷಿಯಲ್, ಕೆಪಾಸಿಟೆನ್ಸ್ ಎಲ್ಲ ನಿಮ್ಗೆ ನ್ಯೂಮರಿಕಲ್ಸ್ ಟೆಸ್ಟ್ ಬರ್ದಿರಿ, ನೆನಪದನಾ? ಅದರಿಂದ ಅದ ನೋಡ್ರಿ. ಇದು ಸೆಕೆಂಡ್ ಕ್ವಶನ್ ಬ್ಯಾಂಕ್. 4 ತನ ಆಯಿತು. ಕರೆಂಟ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್. ಓಕೆ, ಡಿಡ್ ಯು ಕಂಪ್ಲೀಟ್ ಚಿಲ್ಡ್ರನ್? ಮುಗಿತಾ ಕ್ವಶನ್? ಅದು ಇನ್ನೂ ಬಂದಿಲ್ಲ? ಬಂದದ. ನೆಕ್ಸ್ಟ್ ಇದು ನೋಡ್ರಿ, ಈ ಬ್ಯಾಂಕ್ನಲ್ಲಿರೋ ಕ್ವಶನ್ ನಂಬರ್ 7 ನೋಡ್ರಿ. ಮಾಡಿಬಿಡ್ರಿ, ಮಾಡಿದ್ರೆ ಭಾಳ ಒಳ್ಳೇದು. ಮಾಡಿರಿ, ಕ್ವಶನ್ ಬರೀರಿ. ಎ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್ ಈಸ್ ಕನೆಕ್ಟೆಡ್. ಎ ನೆಟ್ವರ್ಕ್ ಬಂತಾ? ವೆರಿ ಗುಡ್. ಎ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್. ಸ್ವಲ್ಪ ಕ್ವಶನ್ ಬರೆದು ಬರೀಯಪ್ಪ, ಮುಗಿಸ್ಬಿಡು ಜಲ್ದಿ, ಫಾಸ್ಟ್. ಎ ನೆಟ್ವರ್ಕ್ ಆಫ್ ರೆಸಿಸ್ಟರ್ಸ್ ಈಸ್ ಕನೆಕ್ಟೆಡ್ ಟು ಅ 12-volt ಬ್ಯಾಟ್ರಿ. A network of resistor is connected to a 12-volt battery. You are writing, you are having this paper as shown in figure. Calculate the equivalent resistance of the network. Calculate the equivalent resistance of the network. Second bit, obtain the current in 12 and 6 ohm. Obtain the current in 12 ohm and 6 ohm. Equivalent resistance ಎಷ್ಟು ಬಂತು? Whether there is any internal resistance offered by the cell? No. Then what is R equivalent? 4 ಬಂತಾ? Yeah, then what is total current? Total current is V by R equivalent. How much are you getting? 3 na? 3 ampere. ಆಮೇಲೆ ಏನು ಯಾವ ಕಾನ್ಸೆಪ್ಟ್ ಯೂಸ್ ಮಾಡ್ತೀರಿ ಇಲ್ಲಿ? ಬ್ರಾಂಚ್ ಕರೆಂಟ್ ಕಾನ್ಸೆಪ್ಟ್. ಓಕೆ, ಬ್ರಾಂಚ್ ಕರೆಂಟ್ ಕಾನ್ಸೆಪ್ಟ್. I1 I2 ಅಂತ ಹೇಳ್ರಿ, ಇಲ್ಲಿ ಡೆಸಿಗ್ನೇಟ್ ಮಾಡಿರಿ. I1 I2 ಡಿಸ್ಕಸ್ ಮಾಡಬೇಡ್ರಿ. ಗಾಟ್ I1 ಆಸ್ 1 ಆಂಪಿಯರ್, ಯಾ I2 ಆಸ್ ವೆರಿಫೈ ಆಯ್ತಾ? ಮೇನ್ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಆಫ್ ಅದರ್ ಬ್ರಾಂಚ್ ಡಿವೈಡೆಡ್ ಬೈ ಫಾರ್ಮುಲಾ ಬರ್ದೀವಿ ನಾವು. ಇದಕ್ಕೆ 1 ಮಾರ್ಕ್ಸ್ ಇರ್ತದೆ. ಸೊ I1 ಈಸ್ ನಥಿಂಗ್ ಬಟ್ ಮೇನ್ ಕರೆಂಟ್ 3, resistance of other branch, sum of resistances 1. I2 ಎಷ್ಟು ಬಂದದಂದಿರಿ? ಕ್ಯಾಲ್ಕುಲೇಟ್ ಮಾಡಿಂದ 2 ಆಂಪಿಯರ್. ವೆದರ್ ಇಟ್ ಈಸ್ ವೆರಿಫೈಡ್? ಎಸ್. ನೋಡಿರಿ, ಮತ್ತೇನ ಮಾಡ್ಬೋದೇನೋ? ಕಿರ್ಚಾಫ್ಸ್ ಲಾ ಬಿಟ್ಟು ಬೇರೆದು ಮಾಡ್ಲಿಕ್ಕೆ ಬರ್ತದೆ, ಯಾಕಂದರೆ ಆ ಕಾನ್ಸೆಪ್ಟ್ ಆಗಿಲ್ಲ. TPD ಬೇಡ, 5th ಬೇಡ, 4th ಬೇಡ, 3rd ಬರ್ತದೆ ನಿಮ್ಗೆ. ಫಸ್ಟ್ ವಿಲ್ ಯು ಟ್ರೈ ಫಸ್ಟ್ ಒನ್? ವೆನ್ 2 resistors ಆರ್ ಕನೆಕ್ಟೆಡ್ ಇನ್ ಸೀರೀಸ್, ವೆನ್ TCR ಅಂದೆ ನಾನು, ಬಟ್ ಸೇಮ್ ಟೈಪ್ ಬರ್ಲಿಕ್ಕತ್ತವಲ್ಲ. ಲೆಟ್ ಅಸ್ ಡೂ
when two resistors, still writing, first question bariri elru. When two resistors are connected in series with a cell of EMF 2 volt and negligible internal resistance, current of 2/5 ampere flows in the circuit. Cells are resistors in series. What is current in series? 2/5 ampere. When the resistors are connected in parallel, the main current is 5/3. Main current is given. Calculate the resistances. Will you try? Try. Circuits clear ava nimaga? R1 R2 ಎರಡು resistors ಇದ್ದಾಗ current ಎಷ್ಟದ? 2/5 ampere. Battery EMF is given. Same R1 R2, now they are connected in parallel. Main current is given. Try to calculate R1 and R2. Maybe you are getting the logic. Very good. ಸೀರೀಸ್ ಇದ್ದಾಗ ಅದಕ್ಕೆ ರಿಲೇಟೆಡ್ ಕಾನ್ಸೆಪ್ಟ್ಸ್ ಹಾಕ್ರಿ, ಬಂದ್ಬಿಡ್ತದೆ. ಫಸ್ಟ್ಗೆ ಸೀರೀಸ್ ಅನ್ಲಿಕ್ಕತ್ತಾರ, ಅದಕ್ಕೆ ಏನು ರಿಲೇಟ್ ಮಾಡ್ತೀರಿ ಚೆಕ್ ಮಾಡಿರಿ. ಓಮ್ಸ್ ಅಂತೂ ಬಿಟ್ಟಿದ್ದಲ್ಲ ನೋಡ್ರಿ. ಮತ್ತೆ ಹಾಂ 3 and 2 ವೆಯ್ಟ್. ಎಸ್ ಗರ್ಲ್ಸ್ 3 and 2 ವೆರಿಫೈ ಆಯಿತಾ? ಮತ್ತೆ ಯಾರಿಗೆ ವೆರಿಫೈ ಆಯಿತು ಬಾಯ್ಸ್? ಮತ್ತೆ ಯಾರು ಹೇಳಿರಲ್ಲ ಆನ್ಸರ್? ವೆರಿ ಗುಡ್. ವೀರೇಶ್ ಹೇಳ್ತೀಯಾ? ಯು ಗಾಟ್ ನಾ? ವೀರೇಶ್ ಹೇಳು, ಮೆಥಡ್ ಹೇಳು. ಸೀರೀಸ್ ಇದ್ದಾಗ isn't it R1 plus R2 is equal to V is equal to IR ಮಾಡ್ತೀರಲ್ಲ, I series R, R1 plus R2 ಇದು R series ಅದು. ಹಾಂ, R1 plus R2 ಎಷ್ಟು ಬಂತು ನಿಮ್ಗೆ? ಹಾಂ 5. ಕಾಲ್ ಇಟ್ ಆಸ್ ಈಕ್ವೇಷನ್. ಅರ್ಥ ಆಯ್ತಾ ಇದು? ಯಾ ನೆಕ್ಸ್ಟ್ ಹಾಂ isn't it ಪ್ಯಾರಲಲ್ ಕೇಸ್ ಅಪ್ಲೈ ಮಾಡಿರಿ. ಈಗ ಏನದ ಅದು? R1 R2 ಡಿವೈಡೆಡ್ ಬೈ R1 plus R2 ಏನು ಬರ್ತದ? ಎಷ್ಟು ಬಂತು ಇದು? 6/5. ಯಾ ನೆಕ್ಸ್ಟ್ ಆಮೇಲೆ R1 R2 ಕಂಡಿಡ್ದಿರಿ, ಎಷ್ಟು ಬಂತದು? 6 ಬಂತಾ? ಯಾ 6 ಬಂತು. 5 ಕ್ಯಾನ್ಸಲ್ ಆಯಿತು, 6 ಬಂತು. ನೆಕ್ಸ್ಟ್ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತೀರಲ್ಲ, ಇದು ಸೇಮ್ ಮಾಡ್ಬೋದಲ್ಲ ನೆಕ್ಸ್ಟ್, ಹೌದಿಲ್ಲ? ವೆರಿ ಗುಡ್. ಸಿಟ್. ಕ್ಯಾನ್ ಯು ಅಪ್ಲೈ ದ ಸೇಮ್ ಫಾರ್ಮುಲಾ? I told you there is another method, right? Either R1 in terms of R2 or R2 in terms of R1 ಮಾಡಿದ್ರೂ ಬರ್ತದೆ. ಅದನ್ನು ಜಲ್ದಿನೇ ಬರ್ತದೆ, ಅದನ್ನು ಮೆಥಡ್ ಮಾಡ್ಬೋದು. ಶಲ್ ವಿ ಕನ್ಕ್ಲೂಡ್ ಹಿಯರ್? ಕಾನ್ಸೆಪ್ಚುಯಲ್ ಕ್ವಶನ್ಸ್ ಎಷ್ಟು ಮಾಡಿರಿ ನೀವು? ಯೂನಿವರ್ಸಲ್ ಹಾಂ 30 ಮಾಡಿರಿ. ನಿನ್ನೆ ಮೊನ್ನೆ ಮಾಡಿಲ್ಲ, ನಿನ್ನೆ ಮೊನ್ನೆ ಮಾಡಿಲ್ಲ, ಹೌದಿಲ್ಲ? ಸೊ ಟುಡೇ ಯು ಆರ್ ಗೋಯಿಂಗ್ ಟು ಸಾಲ್ವ್ 20 questions ರಿಲೇಟೆಡ್. ತಿಳಿಲಾರ್ದು, ನಿಮಗೆ ಬರಲಾರ್ದು, ಶಾರ್ಟ್ಕಟ್ ನಾನು ಹೇಳಲಾರ್ದು ಬೇಡ. ರಿಲೇಟೆಡ್, ಕಾನ್ಸೆಪ್ಚುಯಲ್ ಆ್ಯಂಡ್ ರಿಲೇಟೆಡ್ ವಾಟ್ ಎವರ್ ನ್ಯೂಮರಿಕಲ್ಸ್ ಅಪ್ ಟಿಲ್ ನೌ ವಿ ಡೆಲ್ಟ್.